ಬೆಂಗಳೂರಿನಲ್ಲಿ ನಡೆಯಿತು ಘನಘೋರ ಮಾನಗೇಡಿ ಕೃತ್ಯ. ಬಾಕ್ಸಿಂಗ್ ತರಬೇತಿಗೆ ಹೋದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರೋದು. ಬಾಕ್ಸಿಂಗ್ ಕಲಿಸಬೇಕಿದ್ದ ತರಬೇತಿದಾರನಿಂದಲೇ ಕಾಮಚೀಟನೆ ನಡೆದಿದೆ. ಬೆಂಗಳೂರು ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದಂತ ಕೃತ್ಯ ಇದು. ಈತ ಹೆಸರಿಗೆ ಮಾತ್ರ ಶ್ರೀರಾಮಚಂದ್ರ, ಮಾಡಿದ್ದು ಮಾನಗೇಡಿ ಕೆಲಸ. ಶ್ರೀರಾಮಚಂದ್ರ ಎಂಬಾತನಿಂದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರೋದು. ಬಾಕ್ಸಿಂಗ್ ತರಬೇತಿಗೆ ಅಂತ ಹೋದ ಬಾಲಕಿ, ಆಕೆಯ ಮೇಲೆ ಇದೇ ವ್ಯಕ್ತಿ ದೌರ್ಜನ್ಯ ಮಾಡಿರೋದು. ಬಾಕ್ಸಿಂಗ್ ಕಲಿಸಬೇಕಾಗಿದ್ದ ಕೋಚ್ ಈತ, ತರಬೇತುದಾರ, ಈತನಿಂದಲೇ ದೌರ್ಜನ್ಯ ನಡೆದಿದೆ. ಬೆಂಗಳೂರು ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದಿರೋದು. ಈತನ ಹೆಸರು ಶ್ರೀರಾಮಚಂದ್ರ, ಹೆಸರಿಗೆ ಮಾತ್ರ. ಆದರೆ ಈತ ಮಾಡಿರುವಂತಹ ಕೆಲಸ ಮಾನಗೇಡಿ ಕೆಲಸ ಆಯಿತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಬಾಕ್ಸಿಂಗ್ ತರಬೇತಿಗೆ ಅಂತ ಹೋಗಿದ್ದ ಬಾಲಕಿ, ಕಲಿಸಬೇಕಾದವರೇ ಬಾಕ್ಸಿಂಗ್ ಅನ್ನ, ಇಲ್ಲಿ ಈ ತರದ ಕೃತ್ಯ ಮಾಡಿರೋದು. ಹೆಸರು ಬೇರೆ ಶ್ರೀರಾಮಚಂದ್ರ ಅಂತ. ಸೊ ಈಗೇನಂತ ಆರೋಪ ಬಂದಿರೋದು? ಶ್ವೇತಾ, ಅಂದ್ರೆ ಇವಾಗ ಆಲ್ರೆಡಿ ಇವರನ್ನ ಅರೆಸ್ಟ್ ಮಾಡಿ ಒಂದು ದೇಶಿಗೂ ಕೂಡ ಕಳಿಸ್ಕೊಳ್ಳಲಾಗಿರುವಂತದ್ದು. ಅಂದ್ರೆ ಇವರು ಕಂಠೀರವ ಸ್ಟೇಡಿಯಂ ನಲ್ಲಿ ಒಂದು ಬಾಕ್ಸಿಂಗ್ ಕೋಚ್ ಆಗಿ ರಾಮಚಂದ್ರ ಕೆಲಸ ಮಾಡ್ತಿರುವಂತದ್ದು. ಈ ವೇಳೆ 17 ವರ್ಷದ ಬಾಲಕಿಗೆ ಈ ರೀತಿ ಒಂದು ಲೈಂಗಿಕ ದೌರ್ಜನ್ಯ ಎಸಗಿರುವಂತದ್ದು. ಅಂದ್ರೆ ಚೆನ್ನೈನಲ್ಲಿ ಒಂದು ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಇರುತ್ತೆ, ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಆಕೆಯನ್ನ ಪ್ರೈವೇಟ್ ಪಾರ್ಟ್ ಎಲ್ಲ ಮುಟ್ಟಿ ಆಕೆಗೆ ಒಂದು ಕಿರುಕುಳವನ್ನ ಕೊಟ್ಟಿರುವಂತದ್ದು. ಅದಲ್ದಿರ ಅಂದ್ರೆ ಮೇ 17ನೇ ತಾರೀಕು ಒಂದು ಚೆನ್ನೈಗೆ ಈ ಒಂದು ಕೋಚ್ ಕರ್ಕೊಂಡು ಹೋಗಿರ್ತಾರೆ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗೆ. ಅಲ್ಲಿ ಸಪರೇಟ್ ಆಗಿ ಒಂದು ರೂಮ್ ಇದ್ರು ಕೂಡ ಅಲ್ಲಿ ಕರ್ಕೊಂಡು ಹೋಗಿ ಒಂದು ಪ್ರೈವೇಟ್ ಪಾರ್ಟ್ನೆಲ್ಲ ಮುಟ್ಟಿ ಒಂದು ಅಸಭ್ಯ ವರ್ತನೆಯನ್ನ ಮಾಡಿರುವಂತದ್ದು. ಅದಾದ್ಮೇಲೆ ಬೆಂಗಳೂರಿಗೆ ಬಂದ್ಮೇಲೂ ಕೂಡ ಆ ಒಂದು ಕಿರುಕುಳವನ್ನ ಮುಂದುವರಿಸಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಕಳೆದ 4 ತಿಂಗಳಿಂದನೂ ಕೂಡ ಅಪ್ರಾಪ್ತಿಗೆ ನಿರಂತರವಾಗಿ ಒಂದು ಕಿರುಕುಳ ಇವರು ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಈ ಬಗ್ಗೆ ಒಂದು ಪೋಷಕರ ಬಳಿ ಆ ಬಾಲಕಿ ಹೇಳಿರುವಂತದ್ದು. ಸದ್ಯಕ್ಕೆ ಸಂಪಂಗಿ ರಾಮನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಇಮಿಡಿಯೇಟ್ FIR ಅನ್ನು ಕೂಡ ಮಾಡಿ ಆತನನ್ನ ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಕಳಿಸ್ಕೊಟ್ಟಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಈ ರೀತಿಯಾದಂತಹ ಒಂದು ಪ್ರಕರಣಗಳು ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಇದಕ್ಕೆ ಇನ್ನೊಂದು ಆಡ್ ಅಂತ ಅನ್ಬಿಟ್ಟು ಹೇಳ್ಬೋದು. ಸದ್ಯಕ್ಕೆ ರಾಮಚಂದ್ರ ಅವರನ್ನ ಪರಪ್ಪನಗರ ಜೈಲಿಗೆ ಸಂಪಂಗಿ ರಾಮನಗರ ಪೊಲೀಸರು ಕಳಿಸ್ಕೊಟ್ಟಿರುವಂತದ್ದು. ತನಿಖೆಯನ್ನು ಕೂಡ ಪೊಲೀಸರು ಮುಂದುವರಿಸಿರುವಂತದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.